4 ಕೋಟಿ ಮತದಾರರ ಹೆಸರು ಇಲ್ಲವಾಗಿದೆ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳ್ತಾ ಇರೋದು ಚುನಾವಣಾ ಆಯೋಗದ ವೈಫಲ್ಯವನ್ನು ಸೂಚಿಸ್ತಾ ಇದೆಯಾ? ಎಸ್ಐಆರ್ ಪ್ರಕ್ರಿಯೆ ತುಂಬಾ ವೃತ್ತಿಪರವಾಗಿದ್ರೆ ಬಿಜೆಪಿಯ 85% ಮತದಾರರನ್ನ ಅದು ಅಳಿಸಿ ಹಾಕಿದೆ ಅಂತ ಆದಿತ್ಯನಾಥ್ ಅವರು ಯಾಕೆ ಆರೋಪ ಮಾಡ್ತಾ ಇದ್ದಾರೆ? ಈಗ ಅವ್ರ ಹೇಳಿಕೆಯನ್ನ ಅಮಿತ್ ಶಾ ಬಹಿರಂಗವಾಗಿ ವಿರೋಧ ಮಾಡಬಲ್ರ? ಎಸ್ಐಆರ್ ಪ್ರಯೋಗ ಹಿನ್ನಡೆ ಕಾರಣ ಆಗಿದೆ ಅಂತ ಅವರು ಸದ್ದಿಲ್ಲದೇನೆ ಒಪ್ಕೊಳ್ತಾರ? ವಿರೋಧ ಪಕ್ಷವನ್ನ ದುರ್ಬಲಗೊಳಿಸೋದಕ್ಕೆ ಉದ್ದೇಶಿಸಲಾಗಿದ್ದಂಥ ಈ ಎಸ್ಐಆರ್ ಈಗ ಬಿಜೆಪಿ ವಿರುದ್ಧನೇ ಯಾಕೆ ಪ್ರಯೋಗ ಆಯಿತು? ಆದಿತ್ಯನಾಥ್ ನಿಜವಾದ ಬಿಕ್ಕಟ್ಟನ್ನ ಬಹಿರಂಗಪಡಿಸ್ತಾ ಇದ್ದಾರಾ ಅಥವಾ ಇದು ಮೋದಿ ಶಾ ವಿರುದ್ಧದ ಅವರ ಆಂತರಿಕ ಹೋರಾಟದ ಭಾಗ ಆಗಿದೆಯಾ? ಉತ್ತರ ಪ್ರದೇಶದಲ್ಲಿ ಎಸ್ಐಆರ್ ಪರಿಣಾಮವಾಗಿ 4 ಕೋಟಿ ಮತದಾರರು ಇಲ್ಲವಾಗಿದ್ದಾರೆ, ಮತ್ತೆ ಅವರಲ್ಲಿ 85% ಬಿಜೆಪಿಯ ಸಾಂಪ್ರದಾಯಿಕ ಬೆಂಬಲಿಗರು ಅನ್ನುವಂಥ ಆದಿತ್ಯನಾಥ್ ಹೇಳಿಕೆಯ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವೆ. ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂಥ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ. ಈ ವಿಡಿಯೋವನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ಬಿಜೆಪಿಯ ಬಣ್ಣವನ್ನು ಬಯಲು ಮಾಡೋದಕ್ಕೆ ಈಗ ಯುಪಿ ಮುಖ್ಯಮಂತ್ರಿನೇ ನಿಂತು ಬಿಟ್ಟಿರೋ ಹಾಗೆ ಕಾಣ್ತಾ ಇದೆ. ಪಕ್ಷದ ಹೈಕಮಾಂಡ್ ಎಚ್ಚರಿಕೆಯಿಂದ ನಿರ್ಮಿಸಿದಂಥ ಈ ನಿರೂಪಣೆಯನ್ನ ಅವರು ಒಂದೇ ಒಂದು ಹೇಳಿಕೆ ಛಿದ್ರ ಮಾಡ್ತಾ ಇರೋ ಹಾಗಿದೆ. ಉತ್ತರ ಪ್ರದೇಶದಲ್ಲಿ ಎಸ್ಐಆರ್ ಪರಿಣಾಮವಾಗಿ 4 ಕೋಟಿ ಮತದಾರರು ಇಲ್ಲವಾಗಿದ್ದಾರೆ, ಮತ್ತೆ ಅವರಲ್ಲಿ 85% ಬಿಜೆಪಿಯ ಸಾಂಪ್ರದಾಯಿಕ ಬೆಂಬಲಿಗರು ಅನ್ನುವಂಥ ಅವ್ರ ಹೇಳಿಕೆ ಸಣ್ಣದಲ್ಲ. ಇದು ಅದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ನೇರ ಸವಾಲಾಗಿರೋ ಹಾಗಿದೆ. ಮತ್ತೆ ಬಿಜೆಪಿಯಲ್ಲಿನ ಆಂತರಿಕ ಪೈಪೋಟಿ ಬಹಿರಂಗಗೊಂಡಿದೆ ಅನ್ನೋದ್ರ ಒಂದು ಸ್ಪಷ್ಟ ಸೂಚನೆಯಾಗಿದೆ. 1 जनवरी 2026 को जो भी युवा 18 वर्ष का होगा वह मतदाता बनने का हकदार होगा. ये संख्या बढ़नी चाहिए 15 करोड़ 44 लाख से 16 करोड़ तक, लेकिन ये संख्या बढ़ी नहीं है, घटी है. 15 करोड़ 44 लाख से घट करके ये हो गई है 12 करोड़. ये जो 4 करोड़ का गैप है, ये मिसिंग है. ये आपका विरोधी नहीं है. इसमें से 85 से 90% आपका मतदाता है. याद करना. ತಿಂಗಳುಗಳಿಂದ ರಾಹುಲ್ ಗಾಂಧಿ ಮತ್ತೆ ಇಡೀ ಇಂಡಿಯಾ ಬಣ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಬಂದಿದೆ. ಬಿಜೆಪಿ ಹೇಳಿದ ಹಾಗೆ ಕೇಳುವಂತ ಚುನಾವಣಾ ಆಯೋಗ ವ್ಯವಸ್ಥಿತವಾಗಿ ಮತದಾನದ ಹಕ್ಕನ್ನು ಕಸಿದುಕೊಳ್ತಾ ಇದೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡಿವೆ. ಆದರೆ ಬಿಜೆಪಿ ಈ ಆರೋಪಗಳನ್ನು ತಳ್ಳಿ ಹಾಕ್ತಾ ಇದ್ದು ಇದು ಸೋತವರ ಹತಾಶ ಗೋಳಾಟ ಅಂತ ಬಿಂಬಿಸೋದಕ್ಕೆ ಪ್ರಯತ್ನಿಸಿದೆ. ಆದರೆ ಈಗ ಅದೇ ಬಿಜೆಪಿಯ ಮುಖ್ಯಮಂತ್ರಿ ವಿರೋಧ ಪಕ್ಷಗಳು ಹೇಳ್ತಾ ಬಂದಿದ್ದನ್ನೇ ಹೇಳ್ತಾ ಇದ್ದಾರೆ. ಆದಿತ್ಯನಾಥ್ ಅವರ ಹೇಳಿಕೆ ವಿರೋಧ ಪಕ್ಷದ ಆರೋಪವನ್ನು ದೃಢಪಡಿಸೋದು ಮಾತ್ರ ಅಲ್ಲದೆ ಅದು ಇನ್ನಷ್ಟು ತೀಕ್ಷ್ಣವಾಗಿಯೂ ಕೂಡ ಇದೆ. ಇದನ್ನ ಅವರು ಎಲ್ಲೋ ರಹಸ್ಯ ಸಭೆಯಲ್ಲಿ ಹೇಳಲಿಲ್ಲ, ಬದಲಾಗಿ ಸಾರ್ವಜನಿಕ ವೇದಿಕೆಯಿಂದ ಅವರು ಮಾಡಿದಂಥ ಭಾಷಣದಲ್ಲಿ ಹೇಳಿದ್ದಾರೆ. ಅವರ ಹೇಳಿಕೆ ಅಮಿತ್ ಶಾ ಮತ್ತೆ ಚುನಾವಣಾ ಆಯೋಗದ ಪ್ರತಿಪಾದನೆಗಳ ವಿರುದ್ಧದ ದೊಡ್ಡ ಹೊಡೆತ ಆಗಿದೆ. ಮತದಾರರ ಪಟ್ಟಿ ಶುದ್ಧೀಕರಣದ ಹೆಸರಿನಲ್ಲಿ ನಡೆಸಲಾಗ್ತಾ ಇರುವಂಥ ಈ ಒಂದು ಪ್ರಕ್ರಿಯೆ ದೋಷಪೂರಿತ ಮತ್ತದು ಬಿಜೆಪಿಯ ಭವಿಷ್ಯವನ್ನು ಹಾಳು ಮಾಡ್ತಾ ಇದೆ ಅಂತ ನೇರವಾಗಿಯೇ ಶಾ ಅವರಿಗೆ ಆದಿತ್ಯನಾಥ್ ಅವರು ಹೇಳೋ ಹಾಗಿದೆ. ಅದಕ್ಕೆ ಶಾ ಅವರೇ ಹೊಣೆ ಅಂತ ಆದಿತ್ಯನಾಥ್ ಅವರು ಸೂಚಿಸಿದ ಹಾಗಿದೆ. ಇದು ಖಂಡಿತವಾಗಿಯೂ ಚುನಾವಣಾ ಆಯೋಗಕ್ಕೆ ಒಂದು ಸಂದೇಶ ಅಲ್ಲ. ಆದಿತ್ಯನಾಥ್ ಅವರು ಇಲ್ಲಿ ಸ್ಪಷ್ಟವಾಗಿ ಗೃಹ ಸಚಿವರ ಕಡೆಗಿದೆ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಅಮಿತ್ ಶಾ ಇಡೀ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ದೊಡ್ಡ ಮಾತಾಡಿದ್ರು. ಅಮಿತ್ ಶಾ ಅವರು ಮತ್ತೆ ಅದನ್ನು ಸಮರ್ಥಿಸಿಕೊಂಡಿದ್ರು. ಅದನ್ನು ಅವರು ಮತದಾರರ ಪಟ್ಟಿಯ ವೃತ್ತಿಪರ ಮತ್ತೆ ಅಗತ್ಯ ಶುದ್ಧೀಕರಣ ಅಂತ ಪದೇ ಹೊಗಳಿದ್ರು. ಬಿಹಾರದಲ್ಲಿ ಅದೇ ಪ್ರಕ್ರಿಯೆಯನ್ನು ಅನುಸರಿಸಲಾಯಿತು. ಮತ್ತೆ ವಿರೋಧ ಪಕ್ಷದ ಸೋಲನ್ನ ಎಸ್ಐಆರ್ನ ಯಶಸ್ಸು ಅನ್ನುವಂತೆ ಬಿಜೆಪಿ ಬಿಂಬಿಸ್ತು ಇಲ್ಲಿ. ಹಾಗೆ ವಿರೋಧ ಪಕ್ಷದ ಆರೋಪಗಳೆಲ್ಲವೂ ಆಧಾರ ರಹಿತ ಅನ್ನುವಂಥ ತನ್ನ ವಾದಕ್ಕೆ ಪುರಾವೆಯಾಗಿ ಬಿಜೆಪಿ ಅದನ್ನು ಇಲ್ಲಿ ಬಳಸ್ತು. ಆದರೆ ಆದಿತ್ಯನಾಥ್ ಈಗ ಆ ಇಡೀ ನಿರೂಪಣೆಯನ್ನು ಛಿದ್ರಗೊಳಿಸಿದ್ದಾರೆ. ಈ ಬಹಿರಂಗ ಕದನ ಸ್ಪಷ್ಟವಾಗಿ ಮೋದಿ ಶಾ ಜೋಡಿಯ ವಿರುದ್ಧದ ಆದಿತ್ಯನಾಥ್ ಅವರ ಸವಾಲಿನ ಬಗ್ಗೆ ಸೂಚಿಸ್ತಾ ಇದೆ. ಆದಿತ್ಯನಾಥ್ ಅವರ ಈ ನಡೆ ಅಮಿತ್ ಶಾ ಅವರಿಗೆ ಅರಗಿಸಿಕೊಳ್ಳೋದಿಕ್ಕೂ ಆಗದಂತ ಒಂದು ಹೊಡೆತವನ್ನು ಕೊಡುತ್ತೆ. ಶಾ ಅವರು 4 ಕೋಟಿ ಮತದಾರರ ಕಾಣಿಯಾಗಿರೋದಾಗಿ ಒಪ್ಕೊಂಡ್ರೆ ಅವ್ರು ತಾವು ಪ್ರತಿಪಾದಿಸಿದ ಪ್ರಕ್ರಿಯೆ ವೈಫಲ್ಯವನ್ನ ಒಪ್ಕೊಂಡಂಗೆ ಆಗುತ್ತೆ. ಅವರು ಅದನ್ನ ನಿರಾಕರಿಸಿದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನ ಬಹಿರಂಗವಾಗಿ ವಿರೋಧ ಮಾಡಿದಾಗುತ್ತೆ. ಮತ್ತೆ ಈ ಇಡೀ ಪ್ರಕ್ರಿಯೆ ಪಾರದರ್ಶಕ ಅಲ್ಲ, ಅನುಮಾನಾಸ್ಪದವಾಗಿದೆ ಅನ್ನುವಂತಹ ವಿರೋಧ ಪಕ್ಷದ ಹೇಳಿಕೆಗಳನ್ನು ದೃಢಪಡಿಸಿದಾಗುತ್ತೆ. ಬಿಜೆಪಿಯ ಕೇಂದ್ರೀಕೃತ ರೂಪದಲ್ಲಿ
ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ದೆಹಲಿಯಿಂದ ನಿಯಂತ್ರಿಸಲ್ಪಡುವಂಥ ಒಬ್ಬ ಅಧಿಕಾರಿ ಏನಲ್ಲ. ಮುಖ್ಯಮಂತ್ರಿಗೆ ಬೇರೆಯದೇ ಮಹತ್ವ ಇದೆ ಅನ್ನೋದನ್ನ ಆದಿತ್ಯನಾಥ್ ಅವರು ತಮ್ಮ ಹೇಳಿಕೆ ಮೂಲಕ ಹೈಕಮಾಂಡ್ಗೆ ಮನದಟ್ಟನ್ನು ಮಾಡಿದಾಗಿದೆ. 2027ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಗೂ ಮುಂಚಿತವಾಗಿ ಅವರು ಸ್ವಯಂ ರಕ್ಷಣೆಯ ಬಗ್ಗೆ ಖಾತ್ರಿಯನ್ನು ಪಡಿಸ್ಕೊಳ್ತಾ ಇದ್ದಾರೆ. ಭವಿಷ್ಯದ ಯಾವುದೇ ನಷ್ಟದ ಹೊಣೆಯನ್ನ ತಮ್ಮ ಮೇಲೆ ಯಾರೂ ಕೂಡ ಹೊರಿಸದಂತೆ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಈ ಹೊಣೆಯನ್ನ ಹೈಕಮಾಂಡ್ ಮೇಲೇನೆ ಅವ್ರು ಹಾಕ್ತಾ ಇದ್ದಾರೆ. ಮತ್ತೆ ಈ ಇಡೀ SIR ವ್ಯವಸ್ಥೆಯನ್ನೇ ಇಲ್ಲಿ ನೇರವಾಗಿ ಹೊಣೆಯಾಗಿಸ್ತಾ ಇದ್ದಾರೆ. ದೆಹಲಿಯಲ್ಲಿನ ದೊಡ್ಡ ಜನರಿಂದಾಗಿನೇ ಪಕ್ಷದ ಸಾಂಪ್ರದಾಯಿಕ ಬೆಂಬಲವನ್ನ ಕಳೆದುಕೊಳ್ಳೋ ಹಾಗಾಗಿದೆ ಅಂತ ಆದಿತ್ಯನಾಥ್ ಅವರು ಸೂಚಿಸಿದ್ದಾರೆ. ಇದು ಆಂತರಿಕ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂತಹ ಪ್ರಯತ್ನ ಆಗಿದೆ. ಕೇಂದ್ರ ತಂತ್ರದ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಪಕ್ಷದ ವ್ಯವಸ್ಥೆಯನ್ನು ಸಜ್ಜುಗೊಳಿಸೋದಕ್ಕೆ ಸ್ವತಃ ಆದಿತ್ಯನಾಥ್ ನಿಜವಾದ ಸಾಂಪ್ರದಾಯಿಕ ಬಿಜೆಪಿ ಮತದಾರ ರಕ್ಷಕ ಅಂತ ಬಿಂಬಿಸುವ ಹಾಗೆ ಅವ್ರ ಹೇಳಿಕೆ ಬಂದಿದೆ. ಈಗ ಆದಿತ್ಯನಾಥ್ ಹೇಳಿಕೆ ವಿರೋಧ ಪಕ್ಷಗಳ ಆರೋಪಕ್ಕೆ ತಂತಾನೇ ಸಂಪೂರ್ಣ ಸಮರ್ಥನೆಯಾಗಿದೆ. ಅಖಿಲೇಶ್ ಯಾದವ್ ಅವರ ತೀಕ್ಷ್ಣ ಪ್ರತಿಕ್ರಿಯೆಯನ್ನ ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು. ಬಿಜೆಪಿಯ ಮತದಾರರೇ ಮೊದಲ ಸ್ಥಾನದಲ್ಲಿ ಅಕ್ರಮವಾಗಿ ನೋಂದಾಯಿಸಲ್ಪಟ್ಟವರು. ಹೆಸರುಗಳ ಕಾಣೆಯಾಗಿರೋದ್ರಿಂದ ಬಿಜೆಪಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 84,000ಕ್ಕೂ ಹೆಚ್ಚು ಮತಗಳ ನಷ್ಟವನ್ನು ಸೂಚಿಸುತ್ತೆ ಅಂತ ಯಾದವ್ ಅವರು ಹೇಳಿದ್ದಾರೆ. ಅದು ಆದಿತ್ಯನಾಥ್ ಹೇಳಿಕೆಯನ್ನು ಸಂಪೂರ್ಣವಾಗಿ ಸಮರ್ಥಿಸುತ್ತೆ. ಮತ್ತೆ ಚುನಾವಣಾ ಆಯೋಗ ಇಲ್ಲಿ ಯಾವುದನ್ನ ಸಮರ್ಥಿಸಿಕೊಂಡಿತ್ತೋ ಅದೇ SIR ಬಗ್ಗೆ ಈಗ ಆದಿತ್ಯನಾಥ್ ವಿರೋಧ ಪಕ್ಷಗಳಿಗಿಂತ ಕಠಿಣವಾಗಿ ಮಾತಾಡಿರುವಾಗ ಈ SIR ಮೂಲಕ ಮತದಾರರ ಪಟ್ಟಿ ಶುದ್ಧೀಕರಣ ಅನ್ನೋದು ಹುಸಿಯಾಗಿದೆ. ಆಯೋಗ ಈಗ ಸಂಪೂರ್ಣವಾಗಿ ರಾಜಕೀಯ ಪ್ರಹಸನದಲ್ಲಿ ಸಿಕ್ಕಾಕೊಂಡಿದೆ. ಅದರ ತಟಸ್ಥತೆ ಘನತೆಗಿಂತ ಹೆಚ್ಚಾಗಿ ಅಪಹಾಸ್ಯ ಗುರಿಯಾಗಿದೆ. ಈಗ ಆದಿತ್ಯನಾಥ್ ಹೇಳಿಕೆಯಿಂದ ಬಿಜೆಪಿಯ ಇಮೇಜ್ ಖಂಡಿತವಾಗಿಯೂ ಏಟ್ ತಿಂದಿದೆ. ಇದು ಪಕ್ಷದ ಕಾರ್ಯಕರ್ತರು ಮತ್ತೆ ಮಾಧ್ಯಮವನ್ನ ನೇರವಾಗಿ ತಲುಪೋದಕ್ಕೆ ಆದಿತ್ಯನಾಥ್ ಇಲ್ಲಿ ಸ್ಪಷ್ಟವಾಗಿ ಯೋಜಿಸಿರುವಂತಹ ಒಂದು ತಂತ್ರವಾಗಿದೆ. ಇದು SIR ಈಗ ಆಡಳಿತ ಪಕ್ಷದೊಳಗಿನ ಆಳವಾದ ರಾಜಕೀಯ ಮುಖಾಮುಖಿಗೆ ಒಂದು ಪ್ರಮುಖ ಕಾರಣ ಆಗಿದೆ. ಇದು ಮೋದಿ ಉತ್ತರಾಧಿಕಾರಿ ರೇಸ್ನಲ್ಲಿರುವಂಥ ನಾಯಕ ಇನ್ನು ಕಾಯೋದಕ್ಕೆ ರೆಡಿ ಇಲ್ಲ ಅನ್ನೋದರ ಸ್ಪಷ್ಟ ಸೂಚನೆಯಾಗಿದೆ. ಅವರ ಈ ಸ್ಫೋಟಕ ಹೇಳಿಕೆಯ ಬಳಿಕ ಹೈಕಮಾಂಡ್ ಮೌನವಾಗಿರೋದು ಬಹುಶಃ ಇದು ಎಲ್ಲವನ್ನು ಒಪ್ಕೊಂಡು ಕೂತಿದೆ ಅನ್ನೋದನ್ನು ಹೇಳ್ತಾ ಇದೆ. ಆದಿತ್ಯನಾಥ್ ಅವರ ಈ ದಾಳಿ ಬಿಜೆಪಿಯ ಆಂತರಿಕ ಯುದ್ಧವನ್ನು ಬಯಲಿಗೆ ತಂದಿದೆ. ಬಿಜೆಪಿಯ ಮುಖವಾಡ ಕಳಚಿದೆ. ಇಲ್ಲಿ ಅವರ ಕುತಂತ್ರಗಳು ಈಗ ಅವ್ರದೇ ಪಕ್ಷವನ್ನು ಹರಿದು ತಿನ್ನೋದಕ್ಕೆ ಎರಗಿವೆ. ಬಿಜೆಪಿ ಒಳಗಿನ ಈ ಯುದ್ಧದಲ್ಲಿ ಶಾ ಅವರಿಗೆ ಆದಿತ್ಯನಾಥ್ ಮೊದಲ ಹೊಡೆತವನ್ನು ಕೊಟ್ಟಿದ್ದಾರೆ. ಸ್ವಂತಿಕೆಯನ್ನು ಉಳಿಸ್ಕೊಳ್ಳಲಾರದೆ ಈಗಾಗಲೇ ದೊಡ್ಡ ವೈಫಲ್ಯದ ಹೊರೆಯನ್ನು ಹೊತ್ತಿರುವಂತಹ ಚುನಾವಣಾ ಆಯೋಗ ಬಿಜೆಪಿ ಒಳಗಿನ ಈ ಕದನದಲ್ಲಿ ಇನ್ನಷ್ಟು ಮುಖಗೇಡಿಯಾಗಲಿದೆ ಅನ್ನೋದಂತೂ ಸ್ಪಷ್ಟ ಆಗ್ತಾ ಇದೆ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ, ಏನು ಅನಿಸಿಕೆಗಳಿದೆ ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.